ಎಲ್ಲರಿಗೂ ಸ್ವಾಗತ. ಇಂದು ನಾನು ಸಿಂಪಲ್ಲಾಗಿ ಹಲಸಂದೆ ಕಾಳು ಉಪ್ಸಾರು ಮಾಡೋದು ಹೇಳ್ತಿದ್ದೀನಿ. ನೋಡಿ, ಒಣ ಹಲಸಂದೆ ಕಾಳು ಬೇಯಿಸಿಟ್ಕೊಂಡಿದ್ದೆ. ಅದು ಬೇಯಿಸಿದ್ದು ಬಸ್ತು ನೀರು. ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಕಾಳು ಒಗ್ಗರಣೆಗೆ ಕಾಯಿ ತುರಿ ಇಟ್ಕೊಂಡಿದ್ದೀನಿ. ನೋಡಿ, ನೀರು ಬಸ್ಕೊಂಡಿದ್ದು ಹಲಸಂದೆ ಕಾಳು ಬೇಯಿಸಿ ನೀರು ಬಸ್ಕೊಂಡಿದ್ದಲ್ಲ, ಆ ನೀರಿದು. ನೋಡಿ, ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಕುದಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ. ಅದನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಅದನ್ನು ತೊಳೆದು ನೀಟಾಗಿ ಎಲ್ಲನೂ ನೀರನ್ನು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಖಾರನಾದರೂ ಉಪ್ಸಾರು ಖಾರ ಅಂತ ಮಾಡ್ತೀವಲ್ಲ, ಅದಾರು ಹಾಕ್ಕೋಬೋದು. ಎಲ್ಲ ಹಸಿಮೆಣ್ಸಿನ್ಕಾಯಿ ಕಿವುಚ್ಕೊಂಡು ನಿಂಬೆ ಹುಳಿ ಇಟ್ಕೋಬೋದು. ನೋಡಿ, ಇಲ್ಲಿ ಕಾಳು ಒಗ್ಗರಣೆಗೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದರಲ್ಲೇ ಸ್ವಲ್ಪ ಒಗ್ಗರಣೆನ ತೆಗೆದು ಅದೇ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಬಸ್ತು ನೀರು, ಆ ಉಪ್ಸಾರಿಗೆ ಇದರಲ್ಲೇ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಅದು ಒಗ್ಗರಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಕಿರೋ ಒಗ್ಗರಣೆನ ಇಟ್ಕೊಂಡು ಅದಕ್ಕೆ ಈರುಳ್ಳಿನ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಬಾಡೋ ತನಕ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ಈ ಕಡೆ ಉಪ್ಸಾರು ಒಗ್ಗರಣೆ ಹಾಕಿ ಮರಳ್ತಾ ಇದೆ. ಉಪ್ಸಾರು ರೆಡಿ ಆಗ್ತಾ ಇದೆ. ಈ ಕಡೆ ಈರುಳ್ಳಿ ಬಾಡ್ತಾಯಿದೆ. ಈರುಳ್ಳಿ ಬಾಡಿದ ಮೇಲೆ ಬೆಂದಿರೋ ಹಲಸಂದೆ ಕಾಳನ್ನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಇದರೊಳಗಡೆ ಮಿಕ್ಸ್ ಮಾಡೋದು. ನೋಡಿ, ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ. ಸ್ಪೂನ್ಗಿಂತ ನಮ್ಗೆ ಇದೇ ಅಭ್ಯಾಸ. ಹಳ್ಳಿನಲ್ಲಿ ನಮ್ಮ ಅಜ್ಜಿ ಇದೇ ಥರ ಹೇಳ್ಕೊಡ್ತಾಯಿದ್ರು. ನೋಡಿ, ಇದು ಕೂಡ ಉಪ್ಸಾರು ರೆಡಿ ಇದೆ. ಈ ಕಡೆ ಮರಳಿಸಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಇದಕ್ಕೆ ಕಾಳಿಗೆ ಒಗ್ಗರಣೆ ಮಾಡಿದ್ದೆ. ಕಾಯಿ ತುರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಹಾಕಿ ಮತ್ತೊಂದು ಸಲ ಅದೇ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಮಿಕ್ಸ್ ಆಯಿತು. ನೀಟಾಗಿ ಮಾಡಿದ್ದೀನಿ. ಈ ಕಡೆ ನೋಡಿ, ಕಾಳು ರೆಡಿ ಇದೆ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ಚೆನ್ನಾಗಿರುತ್ತೆ. ಕಾಳು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ಉಪ್ಸಾರು ನೋಡಿ ರೆಡಿ ಆಗಿದೆ. ತಿನ್ನೋಣ ಬನ್ನಿ ಎಲ್ಲ, ಆಯಿತಾ? ಸೂಪರಾಗಿದೆ ಅಂತ ಹೇಳ್ತಿದ್ದಾಳೆ ನನ್ನ ಮಗಳು. ನಂತರ ನೆಕ್ಸ್ಟ್ ಸಾಂಬಾರು ಕುದೀತು. ನೋಡಿ, ಕುದ್ದು ರೆಡಿ ಆಗ್ತಾಯಿದೆ. ಇದು ಕೂಡ ಉಪ್ಸಾರು ಊಟಕ್ಕೆ ರೆಡಿಯಾಗಿದೆ. ಸೂಪರ್. ಮತ್ತು ಇವಾಗ ಕಾಳು ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಅನ್ನ. ಊಟಕ್ಕೆ ಅನ್ನ ಬೇಕಲ್ಲ, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ, ಅನ್ನ ಹಾಕ್ತಿದ್ದ ಹಾಗೆ ತಟ್ಟೆಗೆ ಅನ್ನ ಸಾರು ಉಪ್ಸಾರೆಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದು ನನ್ನ ಮಗಳೆಲ್ಲ ಟೇಸ್ಟ್ ಮಾಡ್ತಾಯಿದ್ದಾಳೆ. ಎಲ್ಲ ತೆಗೆದು ಹೇಗಿದೆ ಅನ್ನ ಆಗೋ ತನಕ. ನೋಡಿ, ಅನ್ನ ಆಯಿತು. ತಟ್ಟೆಗೆ ಅನ್ನ ಹಾಕ್ತಾಯಿದ್ದೀನಿ. ಬಿಸಿ 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 ಅನ್ನ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬಿಸಿ ಬಿಸಿ ಅನ್ನಕ್ಕೆ ಉಪ್ಸಾರು ಹಾಕ್ಕೊಂಡೆ. ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು, ನಿಂಬೆಹಣ್ಣು ಹುಳಿನ ಹಾಕ್ಕೋಬೇಕು. ಹಿಂಡ್ಕೊಂಡು ಹುಳಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಕಿವುಚ್ಕೊಂಡು ಇದಕ್ಕೆ ನೋಡಿ, ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಕಿವುಚ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನೇ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ತಾ ಇರೋದು. ಈ ಕಡೆ ನೆಂಚ್ಕೊಳ್ಳೋಕ್ಕೇನು ರೆಡಿ ಮಾಡಿದ್ವಿ ಹೇಳಿ? ಕಾಳು ಸಿಕ್ತಾ? ಓಕೆ. Thanks for watching. Thank you. Bye bye.